ನೀನು ನಿನ್ನ ಥಿಯರಿ ಏನು ಅಂದರೆ ಒನ್ ಮ್ಯಾನ್ಸ್ ಎಕ್ಸ್ಪೆಂಡಿಚರ್ ಈಸ್ ಅನದರ್ ಮ್ಯಾನ್ಸ್ ಇನ್ಕಮ್. ನೀನು ಇದ್ರ ಮೇಲೆ ಜಗತ್ತು ನಡೆಸ್ತಾ ಇದೆಯಾ. ವಾವ್, ಒಬ್ಬನ ಖರ್ಚು ಇನ್ನೊಬ್ಬನ ಆದಾಯ ಅಷ್ಟೇ. ಇದೇ ಹಂಗೆ ಅದು ಸಿಸ್ಟಮೇ ಇರೋದು. ಅದಕ್ಕೆ ಅವನು ಆಮೇಲೆ ಎಲ್ಲರೂ ಜವಾಬ್ದಾರಿ ಯಾಕೆ. ನೀವು ಒಬ್ಬ ಡಾಕ್ಟ್ರ್ ಹತ್ರ, ಒಬ್ಬ ಪೇಷಂಟು ಈ ಡಾಕ್ಟ್ರ್ ಹತ್ರ ವಾಸಿ ಆಗುತ್ತೆ, ಅದೇ ಇನ್ನೊಬ್ಬ ಡಾಕ್ಟ್ರು ಇವನ ಕಾಯಿಲೆ ವಾಸಿ ಆಗಲ್ಲ. ಈ ಡಾಕ್ಟ್ರಿಂದ ಎಲ್ಲರಿಗೂ ವಾಸಿ ಆಗಲ್ಲ. ಅದು ನಾನು ದೇವ್ರ ಒಳಗಡೆ ಎಲ್ಲ ತಂದಿದ್ದೀನಿ. ಮಾತ್ರೆನೂ ಅಷ್ಟೇ, ಅದೇ ಮಾತ್ರೆ ತೊಗೊಂಡಿರೋರಿಗೆ ಎಲ್ರಿಗೂ ತಲೆನೋ ಹೋಗಲ್ಲ. ನಿಮ್ಗೆ ಅನ್ಯಾಸಿನ್ ವರ್ಕ್ ಆಗುತ್ತೆ, ಇನ್ನೊಬ್ಬನಿಗೆ ಇನ್ನೊಂದು ಸ್ಯಾರಡನ್ ವರ್ಕ್ ಆಗುತ್ತೆ. ಸ್ಯಾರಡನ್ ನಡೆಸೋ ಒಂದು ಫ್ಯಾಕ್ಟ್ರಿ ಇನ್ನೊಂದು ಜೀವನ ನಡಿಬೇಕು, ಅನ್ಯಾಸಿನ್ ಫ್ಯಾಕ್ಟ್ರಿ ಜೀವನ ನಡಿಬೇಕು. ನಾನು ಅದಕ್ಕೆ ಕೃಷ್ಣಂಗೆ ಹೇಳ್ತೀನಿ, ಒನ್ ಮ್ಯಾನ್ಸ್ ಇನ್ಕಮ್ ಈಸ್ ಅನದರ್ ಮ್ಯಾನ್ಸ್. ಇದು ನಾನು ಅದಕ್ಕೆ ಖರ್ಚು ಮಾಡಿದ್ದೀನಿ, ಡಾಕ್ಟ್ರಿಗೆ ದುಡ್ಡು ಕೊಟ್ಟಿದ್ದೀನಿ, ಟೆಸ್ಟ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಲ್ಲ. ನನಗೆ ಕನ್ನಡಕ ಸರಿ ಹೋಗ್ತಿಲ್ಲ, ನನಗೆ ನಾಳೆಯಿಂದ ಕನ್ನಡಕ ಕಾಣದೆ ನಾನು ಓದ್ಕೋಬೇಕು, ನನಗೆ ಬೇಡ, ನನಗೆ ಕನ್ನಡಕ ನಾನು ಖರ್ಚು ಮಾಡಿದ್ದೀನಿ ಅಂತ ಹೇಳಿದೆ. ಕನ್ನಡಕ ಬಿಸಾಕಿ ಇವತ್ತಿನವರೆಗೂ ನಾನು ಕನ್ನಡಕ್ಕೂ ಮುಟ್ಟಿಲ್ಲ. ಹಂಗೆ ನ್ಯಾಚುರಲ್ ಸರಿ ಹೋಯ್ತು ಅಷ್ಟೇ ಕಾಣಿಸುತ್ತೆ. ಏನು ಬೇಕಾದ್ರೂ ಓದ್ತೀನಿ, ಎಲ್ಲ ಮಾಡ್ತೀನಿ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.